ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಎರಡು ಬಣಗಳ ನಡುವಿನ ರಾಜಕೀಯ ವೈಷಮ್ಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಎನ್ನಲಾಗಿದೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗ ಅಲ್ಲು ಅನಿಲ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಬಳಿ ಸ್ನೇಹಿತನ ಚಿಕನ್ ಅಂಗಡಿಯ ಸಮೀಪ ಅಲ್ಲು ಅನಿಲ್ ನಿಂತಿದ್ದ ವೇಳೆ ಡ್ಯಾನ್ಸ್ ಶ್ರೀನಿವಾಸ್ ಹಾಗೂ ಕೆಲವರು ಅಲ್ಲಿಗೆ ಬಂದು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆ ವೇಳೆ ಡ್ಯಾನ್ಸ್ ಶ್ರೀನಿವಾಸ್ 10 ಜನರೊಂದಿಗೆ ಬಂದಿದ್ದರು ಎಂದು ಅಲ್ಲು ಅನಿಲ್ ಆರೋಪಿಸಿದ್ದಾರೆ. ಹಲ್ಲೆಯಿಂದ ತಪ್ಪಿಸಿಕೊಂಡು ಅನಿಲ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಹಳೆ ವೈಷಮ್ಯ ಹಾಗೂ ರಾಜಕೀಯ ಕಾರಣದಿಂದಲೇ ತನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಅನಿಲ್ ಆರೋಪಿಸಿದ್ದಾರೆ. ಇತ್ತ ಈ ಘಟನೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿನ ಬಣ ರಾಜಕೀಯಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಒಂದೆಡೆ ಮಾಜಿ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು, ಮತ್ತೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು, ಇಬ್ಬರು ನಾಯಕರ ಬೆಂಬಲಿಗರ ನಡುವಿನ ರಾಜಕೀಯ ವೈಷಮ್ಯ ಇದೀಗ ಹಲ್ಲೆ ಆರೋಪದವರೆಗೂ ತಲುಪಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಘಟನೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಹಲ್ಲೆ ಆರೋಪದ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವಿನ ರಾಜಕೀಯ ವೈಷಮ್ಯ ಮತ್ತೊಮ್ಮೆ ಬೀದಿಗೆ ಬಂದಂತಾಗಿದೆ. ಅಲ್ಲು ಅನಿಲ್ ಹಾಗೂ ಡ್ಯಾನ್ಸ್ ಶ್ರೀನಿವಾಸ್ ನಡುವಿನ ಗಲಾಟೆ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಹಲ್ಲೆ ನಿಜಕ್ಕೂ ರಾಜಕೀಯ ವೈಷಮ್ಯದಿಂದ ನಡೆದಿದೆಯಾ ಅಥವಾ ವೈಯಕ್ತಿಕ ಹಳೆ ವೈಷಮ್ಯವೇ ಗಲಾಟೆಗೆ ಕಾರಣವಾ? ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ನಾನು ನಮ್ಮ ಚಿಕನ್ ಅಂಗಡಿ, ನಮ್ಮ ಫ್ರೆಂಡ್ ಅಂಗಡಿ ಹತ್ರ ನಾನು ಎನಿ ಟೈಮ್ ಅಲ್ಲೇ ಇರ್ತೀನಿ. ನಮ್ಮ ಅಣ್ಣ ಅವರೆಲ್ಲ ಇದ್ರು ಅಲ್ಲೇ. ನಾನು ಸುಮ್ಮನೆ ನಿಂತ್ಕೊಂಡು ನಾನು ಫೋನಲ್ಲಿ ಮಾತಾಡ್ತಾಯಿದ್ರೆ ಏಕಾಏಕಿ ಬಂದು ಡ್ಯಾನ್ಸಿಂಗ್ ಮತ್ತು ಆಮೇಲೆ ಅವನ ಜೊತೆ ಒಂದು 10 ಜನ ಬಂದು ನನಗೆ ಇಲ್ಲಿ ಕೈಯಲ್ಲಿ ಒಂದು 5 ಏಟು ಹಾಕ್ಬಿಟ್ಟು ಆಮೇಲೆ ಇಲ್ಲಿಗೆ ಚಾಕುವಲ್ಲಿ ತೆಗೆದುಬಿಟ್ಟು ಇದು ಮಾಡ್ದೆ. ಚಾಕು ನಾನು ಅಲ್ಲಿ ತಪ್ಪಿಸ್ಕೊಂಡು ನಾನು ಸ್ಟೇಷನ್ ಹತ್ರ ಬಂದುಬಿಟ್ಟೆ. ಇವರು ಸರ್ ನಮ್ಮ ಚಿಂತಾಮಣ್ಣಿಂಕ ಇವರ ಸರ್ ಅಂತ ಅದೆಲ್ಲ ಮಾತಾಡ್ದ. ಕ್ಯಾಮ್ರಾ ವೀಡಿಯೋನೂ ಆಗಿದೆ. ಡೈಲಿ ಇದೇ ಟಾರ್ಚರೇ ಕೊಡ್ತಾಯಿತ್ತು ನನಗೆ. ನಾನು ಏನಂದರೆ ಇವ್ರಿಗೆ ಪ್ರದೀಪ್ ಜೊತೆ ಇಲ್ಲ ಅಂದ್ಬಿಟ್ಟು ಈ ಥರ ನನಗೆ ಧಮಕಿಗಳು ಹಾಕೋದು. ಮನೆ ಶಿಲಘಟ್ಟ ರೋಡಲ್ಲೂ ನನ್ನ ಅಟ್ಯಾಕ್ ಮಾಡಿದ್ದಾರೆ. ಅದು ಕೂಡ ನಾನು ಬಿದ್ದೋಗಿದ್ದು. ಅವತ್ತು ಶಿಲಘಟ್ಟ ರೋಡಲ್ಲಿ ಅಟ್ಯಾಕ್ ಮಾಡಿರೋದು ಬಿದ್ದೋಗಿದ್ದೀನಿ. ಕಾರಲ್ಲಿ ಬಂದುಬಿಟ್ಟು ಅವನದೇ ಇನ್ನೋವಾ ಕಾರು. ನಾನು ಅವತ್ತು ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಆಯಿತು ಬಿಡು, ಇದೇನೋ ಯಾರೋ ಅಂದ್ಕೊಂಡು ನೋಡಿದ್ರೆ ಅವನದೇ ಕಾರು ವೀಡಿಯೋ ಸಮೇತ ಇದೆ. ಇವತ್ತು 10 ಜನ ಹಾಕೊಂಡ್ಬಂದು ಹೆಂಗಂದ್ರಾಗೆ ಹೊಡೆದಿದ್ದಾನೆ. ಕೆಟ್ಟ ಭಾಷೆದಲ್ಲಿ ಅವನ್ನ ಎಲ್ಲಿದ್ದಾನೋ ಅವನ್ನ ಕರೆಸೋ ನೋಡೋಣ, ಆಮೇಲೆ ನೀನು ಎಮ್ ಸಿ ಸುಧಾಕರ್ ಜೊತೆ ಇದೆಯಲ್ಲ ಅವ್ರನ್ನ ಕರೆಸಿ ಇವಾಗ ಅಂದ್ಬಿಟ್ಟು ಹೊಡೆದಿದ್ದಾನೆ. ಯಾಕೆ ಹೊಡೆದಿರೋದು? ಯಾಕೆ ಅಣ್ಣ, ಇವನು ನಂದು ಹಳೆ ದ್ವೇಷ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಆಮೇಲೆ ನಾನು ಕೇಳ್ತಾ ಇದ್ದೀನಿ ಯಾಕಣ್ಣ ಅಂತ. ನಿನ್ನೆ ಏನಣ್ಣ ನನ್ನ ಬಗ್ಗೆ ಹಿಂಗೆ ಮಾತಾಡ್ಕೊತ ಇದ್ದೀನಿ ಯಾಕೆ ಅಂತ ಕೇಳಿದ್ದಕ್ಕೆ ಕೆಟ್ಟ ಪದದಿಂದ ನಮ್ಮ ಅಮ್ಮನ ಬೈದಿದ್ದಾನೆ. ಅದಕ್ಕೆ ನಾನು ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂತ ಕೇಳಿದ್ರೆ, ನೀನು ಕೆಟ್ಟ ಭಾಷೆಯಲ್ಲಿ ಬಾರ ಎಲ್ಲಿದೆಯಾ ನೀನು ನಮ್ಮನ್ನೇ ಕಯ ಅಂತಾನೆ. ಅದಕ್ಕೆ ನಾನು ಸುಮ್ಮನೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದೆ ನಿನ್ನೆ. ಆಯ್ತು ಬಿಡು ಅಂತ ಸುಮ್ಮನೆ ಇದ್ದರೆ, ಇವಾಗ ಅವ್ರ ಅಣ್ಣ ಮಗ ಬಂದುಬಿಟ್ಟು ನನಗೆ ಫೋನ್ ಮಾಡು, ನಮ್ಮ ಚಿಕ್ಕಪ್ಪ ಕೇಳ್ತಾ ಇದ್ದಾರೆ, ಫೋನ್ ಮಾಡು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಅವ್ರ ತಮ್ಮನ ಅವ್ರ ಅಣ್ಣನ ಮಗನ ಕಳಿಸೋದು, ಎಲ್ಲಿದ್ದಾನೋ ಫಾಲೋ ಮಾಡಿಸೋದು. ನನ್ನ ಚಿಕನ್ ಅಂಗಡಿ ಹತ್ರ ಬಂದರೆ ಬಿಗಡೆ ಹತ್ರ ಹೋದರೆ ಫಾಲೋ ಮಾಡ್ಕೊಂಡು 5-6 ಜನ ಬಂದಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ಲಾಸ್ಟಲ್ಲಿ ನಮ್ಮ ಚಿಕನ್ ಅಂಗಡಿ ಹತ್ರ ಹೊಡೆದಿದ್ದಾರೆ ಬಂದು. ಹಿಂಗೆ ಮಾಡಿದ್ದಾರೆ. ಅಲ್ಲ ಅವರೆಲ್ಲ ಯಾರು ಅಣ್ಣ, ಇವರೆಲ್ಲ ಪ್ರದೀಪ್ ಫಾಲೋವರ್ಸು. ಇದು ಇವತ್ತಿಂದ ಅಲ್ಲ, ನನ್ನ ಸ್ಕೆಚ್ ಹಾಕಿದ್ದು ಒಂದು 6 ತಿಂಗಳಿಂದ ಅಣ್ಣ. ಈ ಥರ 6 ತಿಂಗಳಿಂದ ಸ್ಕೆಚ್ ಹಾಕಿದ್ರು. ನಾನು ಪ್ರದೀಪ್ ಜೊತೆ ಇಲ್ಲ ಅಂದ್ಬಿಟ್ಟು, MLA ಪ್ರದೀಪ್ ಈಶ್ವರ್ ಜೊತೆ ಇಲ್ಲ ಅಂದ್ಬಿಟ್ಟು ಈ ಥರದ್ದು ಅಟ್ಯಾಕ್ ಮಾಡ್ತಾಯಿದ್ದಾರೆ. ಇದೇ ಅಲ್ಲ, ಮೂರ್ತಿ ಮೆಸ್ ರೋಡಲ್ಲೂ ನನಗೆ ಅವ್ರ MLA ತಮ್ಮ ಬಂದು ಹಿಡ್ಕೊಂಡು ಹೊಡಿಯೋಕ್ಕೆ ಬಂದ, ಕಡಿಮೆ ಜಾತಿನ ಮಕ್ಕಳು ಅಂದ. ಅಲ್ಲಿಗೂ ಸುಮ್ಮನೆ ಬಿಟ್ಟಿದ್ದೀನಿ ಅವತ್ತು. ಇಲ್ಲ ಅಂದಿದ್ರೆ ನಿಮಗೂ ಹೇಳಿದೆ ಅವತ್ತು, ಮಾಧ್ಯಮದವ್ರಿಗೆ ಎಲ್ಲರಿಗೂ ಹೇಳಿದೆ. ಅಲ್ಲಿ ವೀಡಿಯೋ ತೆಗೆದ್ರೆ ಗೊತ್ತಾಗುತ್ತೆ. 3 ತಿಂಗಳ ಹಿಂದೆದು ಗೊತ್ತಾಗುತ್ತೆ. ಬೇಕು ಅಂತಲೇ ನನ್ನ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ನನಗೇನೋ ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ. ಆಮೇಲೆ ಪ್ರದೀಪ್ ಈಶ್ವರ್ಗೂ ನಾನು ಮೆಸೇಜ್ ಹಾಕಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ. ನಿನ್ನೆ ರಾತ್ರಿನೂ ಅವ್ರಿಗೆ ಫೋನ್ ಮಾಡಿದ್ದೀನಿ, ಈ ಥರ ಮಾಡ್ತಾನೆ ಅಂದ್ಬಿಟ್ಟು. ಪಿಕ್ ಮಾಡಿಲ್ಲ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.